ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಓಂ ಸದ್ಗುರು ಶ್ರೀ ಪಂಡಿತ ಪೀತಾಂಬರಜಿಯೇ ನಮಃ. ಓಂ ಸದ್ಗುರು ಶ್ರೀ ಸಾಧು ನಿಶ್ಚಲ ದಾಸಜಿಯೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ, ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಸದ್ಗುರು ಮಹಾಶರಣ ಶ್ರೀ ಚನ್ನಬಸವೇಶ್ವರರ ಸ್ಥಳಕಟ್ಟಿನ ವಚನಗಳ ಪೈಕಿ ಭಕ್ತಸ್ಥಳದ ವಚನಗಳನ್ನು ಚೆನ್ನಾಗಿ ಅರಿತುಕೊಂಡ್ರಿ. ಭಕ್ತಸ್ಥಳ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ ಅಂತೇಳಿ 6 ಸ್ಥಳಗಳಲ್ಲಿ ನೀವು ಶಟಸ್ಥಳ ಸಾಧನೆ ಮಾಡ್ತೀರಿ ಅಂತಂದ್ರೆ ಅವಕ್ಕ ಚನ್ನಬಸವಣ್ಣವ್ರು ಏನಂದ್ರು, ಮೆಲ್ಲ ಮೆಲ್ಲನೆ ಭಕ್ತ, ಮೆಲ್ಲ ಮೆಲ್ಲನೆ ಮಹೇಶ, ಮೆಲ್ಲ ಮೆಲ್ಲನೆ ಪ್ರಸಾದಿ, ಮೆಲ್ಲ ಮೆಲ್ಲನೆ ಪ್ರಾಣಲಿಂಗಿ, ಮೆಲ್ಲ ಮೆಲ್ಲನೆ ಶರಣ, ಮೆಲ್ಲ ಮೆಲ್ಲನೆ ಐಕ್ಯರಾದಿವೆಂಬಿರಿ. ಭಕ್ತ ಹೆಂಗಾಗ್ತಿರಿ, ಮಹೇಶ ಹೆಂಗಾಗ್ತಿರಿ, ಒಂದೇ ಸಲಕ್ಕೆ ಭಕ್ತ ಹೆಂಗಾಗ್ತಿರಿ ನೀವು? ಅದಕ್ಕೆ ಅವ್ರೇನಂತಾರ, ತಾವೇನು ಮರುಜೀವನಿಗೆಯನ್ನು ಕೊಂಡಿದ್ದರೆ, ಅಮೃತ ಸೇವನೆ ಮಾಡಿದ್ದರೆ, ಈ ಶರಣರು ಮೆಲ್ಲ ಮೆಲ್ಲನೆ ಆಗ್ಯಾರ ಅಂತಂದ್ರ ಒಂದೇ ಸಲಕ್ಕಾಗಿಲ್ಲಪ್ಪ. ಅವರೇನು ಅಮೃತ ಸೇವನೆ ಮಾಡಿಲ್ಲ, ಸಾಧನೆ ಮಾಡ್ಯಾರ. ಅವರು ಆ ಶರಣರು ಸಾಧನೆ ಮಾಡ್ಯಾರ. ಏನ್ ಸಾಧನೆ ಮಾಡ್ಯಾರ ಅಂದ್ರೆ, ಆವ ಸ್ಥಳದಲ್ಲಿ ನಿಂದಿದ್ದರು. ಈ ವಾಕ್ಯ ಬಹಳ ಮುಖ್ಯ ಅದ. ಆವ ಸ್ಥಳದಲ್ಲಿ ನಿಂದಿದ್ದರು, ಆ ಸ್ಥಳದಲ್ಲಿ ಶಟಸ್ಥಲ ಸಾಧನೆ ಮಾಡ್ಯಾರವ್ರು. ಆ ಸ್ಥಳದಲ್ಲಿ ಶಟಸ್ಥಲವ ಅಡಗದಿದ್ದಡೆ ಆ ಭಕ್ತನ ಬಾಯಲ್ಲಿ ಹುಡಿ ಮಣ್ಣ ಹೊಯ್ದು ಹೋಗನೆ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಶಟಸ್ಥಲ ಅಂತಂದ್ರೆ ಬರೇ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಷ್ಟೇ ಅಲ್ಲ. ಭಕ್ತ ಸ್ಥಳದೊಳಗೆ ಶಟಸ್ಥಲ ಅದ, ಮಹೇಶ ಸ್ಥಳದೊಳಗಿನೂ ಶಟಸ್ಥಲ ಅದ, ಪ್ರಸಾದಿ ಸ್ಥಳದೊಳಗೂ ಶಟಸ್ಥಲ ಅದ. ಆವ ಸ್ಥಳದಲ್ಲೂ ನಿಂದಿದ್ದಳು, ಪ್ರತಿಯೊಂದು ಸ್ಥಳದೊಳಗೂ ಶಟಸ್ಥಲ ಅದ. ಹೆಂಗ ಅಂತಂದ್ರೆ, ಭಕ್ತ ಸ್ಥಳದೊಳಗ ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣಲಿಂಗಿ, ಭಕ್ತನ ಶರಣ, ಭಕ್ತನ ಐಕ್ಯ, ಈ ರೀತಿ ಇರುತ್ತೆ. ಮಹೇಶ ಸ್ಥಳಕ್ಕೆ ಹೋದ್ರೆ ಅಂದ್ರೆ ಮಹೇಶನ ಭಕ್ತ, ಮಹೇಶನ ಪ್ರಸಾದಿ, ಮಹೇಶನ ಮಹೇಶ, ಮಹೇಶನ ಪ್ರಸಾದಿ, ಮಹೇಶನ ಮಹೇಶನ ಪ್ರಾಣಲಿಂಗಿ, ಮಹೇಶನ ಶರಣ, ಮಹೇಶನ ಐಕ್ಯ. ಅದೇ ರೀತಿ ಮುಂದೆ ಭಕ್ತ ಮಹೇಶ ಆದ್ಮೇಲೆ ಪ್ರಸಾದಿ, ಪ್ರಸಾದಿ ಒಳಗೆ ಪ್ರಸಾದಿಯ ಭಕ್ತ, ಪ್ರಸಾದಿಯ ಮಹೇಶ, ಪ್ರಸಾದಿಯ
ಪ್ರಸಾದಿಯ ಪ್ರಾಣಲಿಂಗಿ, ಪ್ರಸಾದಿಯ ಶರಣ, ಪ್ರಸಾದಿಯ ಐಕ್ಯ. ಈ ರೀತಿ ಪ್ರತಿಯೊಂದು ಸ್ಥಳದೊಳಗೂ ಶಟಸ್ಥಲ ಆದ. ಆ ಶಟಸ್ಥಲದ ಆರಂಭದಲ್ಲಿ ಏನಿರ್ತದಂದ್ರೆ ತಾಮಸ ಅಂದ್ರೆ ಅಜ್ಞಾನ. ಆ ಸ್ಥಳಕ್ಕೆ ಹೋಗ್ಬೇಕಾದ್ರೆ ನಮ್ಮ ಒಳಗಿಂದು ಯಾವ ಅಜ್ಞಾನವನ್ನ ತ್ಯಾಗ ಮಾಡಬೇಕು ಅಂತ ಆರಂಭದಲ್ಲಿ ಒಂದು. ಮತ್ತೆ ನಿರ್ದೇಶ, ಭಕ್ತನ ನಿರ್ದೇಶ ಸ್ಥಳ ಅಂದ್ರೆ ಗುರಿ. ಈ ಸ್ಥಳದೊಳಗೆ ನಾವು ಏನ್ ಸಾಧಿಸಬೇಕು ಅನ್ನೋಂಥ ಗುರಿ. ಈ ರೀತಿ ಪಾಠಗಳನ್ನು ಹೇಳ್ಕೊತ ಹೋಗ್ತಾರೆ. ಇಲ್ಲಿ ಗುರು ಲಿಂಗ ಜಂಗಮ ಅಂತೇಳಿ ಅಂದಾಗ ಜನರಿಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದ ಏನ್ ಮಾಡ್ತಾರ, ತಾತ್ವಿಕವಾಗಿ ಕೆಲವೊಂದು ಚಿಂತನೆಗಳು, ಮತ್ತೆ ಕೆಲವೊಂದು ಜನರು ವೈಯಕ್ತಿಕವಾಗಿ ತಾವೇ ಗುರುಗಳು ಅಂದ್ಕೊಂಡರ. ಗುರು ಅಂತಂದ್ರ ಅರಿವು ಅಂತೇಳಿ ಒಂದಿಷ್ಟು ಮಂದಿ ತಾತ್ವಿಕವಾಗಿ ಹೇಳ್ತಾರ. ಅದಕ್ಕೆ ಇಲ್ಲಿ ನಮ್ಮ ಶುದ್ಧ ಬ್ರಹ್ಮಪೀಠದವರಿಗೆ ಶುದ್ಧವಾದ ಭಾಷೆಯನ್ನ ನಾವು ಕಲಿಸಿಕೊಡುವುದಕ್ಕೆ ಇಲ್ಲದಿವೆ. ಏನಂದ್ರೆ ಗುರು ಅಂತಂದ್ರೆ ವ್ಯಷ್ಟಿ ಗುರು, ಸಮಷ್ಟಿ ಗುರು. ಏನ್ ಭಾಷೆ ಇದು? ವ್ಯಷ್ಟಿ ಗುರು ಮತ್ತೆ ಸಮಷ್ಟಿ ಗುರು. ವ್ಯಷ್ಟಿ ಗುರು ಅಂದ್ರೇನು? ವ್ಯಷ್ಟಿ ಗುರು ಅಂದ್ರೇನ್ರಿ? ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್ ವೈಯಕ್ತಿಕವಾಗಿ ನಿಮ್ ಕಣ್ಣಿಗೆ ಕಾಣ್ತಾನ, ಕೈಗೆ ಸಿಗ್ತಾನ, ಕರೆದ್ರೆ ಬರ್ತಾನ, ಕೊಟ್ರ ತಗೋತಾನ, ಬೇಡಿದ್ರೆ ಕೊಡ್ತಾನ, ಉಣಿಸಿದ್ರೆ ಉಣ್ತಾನ, ಹಸಿವಾಗ್ಯದ ಅಂದ್ರೆ ಉಣಿಸ್ತಾನ, ನಿಮ್ ಸಂಗಟ ವ್ಯವಹಾರ ಮಾಡ್ಲಕ್ ನಿಮ್ಮಂಗೆ ಇರ್ತಾನ ಅವ ವ್ಯಕ್ತಿ ಗುರು. ಒಬ್ಬನ್ನ ನೀವು ವ್ಯಕ್ತಿ ಗುರುವನ್ನಾಗಿ ಮಾಡಿ ಆ ಗುರುವಿನ ಪಾಲಿಸಿಕೊಂಡು ಹೋದ್ರಿ ಅಂತಂದ್ರ ನಿಮ್ಗೇನ್ ಸಿಗ್ತಾನ? ಸಮಷ್ಟಿ ಗುರು ಸಿಗ್ತಾನ. ಸಮಷ್ಟಿ ಗುರು ಅಂತಂದ್ರ ಒಬ್ಬನೇ ಶುದ್ಧ ಬ್ರಹ್ಮ. ಅವನ ವಿಚಾರದಂಗೆ ಇದೆಲ್ಲ ನಡೀತದ ಜಗತ್. ಅವನ ಸಂಕಲ್ಪದಂಗೆ ಇದೆಲ್ಲ ಜಗತ್ತು ಸೃಷ್ಟಿಯಾಗ್ತದ. ಅವನ ಸಂಕಲ್ಪದಂಗೆ ಈ ಜಗತ್ತು ಏನಾಗ್ತದ? ಸ್ಥಿತಿ ಅಂತಂದ್ರೆ ಇದರ ಒಂದು ಆಗು ಹೋಗುಗಳು ಇಲ್ಲೇನು ನಡೀತಾವ ಅವೆಲ್ಲ ಅವನ ವಿಚಾರದಂಗೆ ನಡೀತಾವ. ಅವನ ವಿಚಾರದಂಗೆ ಲಯ ಕಾರ್ಯಗಳು ನಡೀತಾವ. ಅವ ಸಮಷ್ಟಿ ಗುರು. ಸಮಷ್ಟಿ ಗುರು ನೇರವಾಗಿ ಸಿಗಂಗಿಲ್ಲ. ಮೊದಲು ವ್ಯಷ್ಟಿ ಗುರುವನ್ನು ಹಿಡಿಬೇಕಾಗ್ತದೆ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಹಿಡಿದೆವೆಂದರೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡದ್ದು ಮೊದಲು ಹಿಡಿರಿ, ಕಾಣಲಾರದ್ದು ಒಂದೇ ಸಲ ಇದು ಹಿಡಿಯೋದು ಬಿಟ್ಟು ಅದನ್ನ ಹಿಡಿಲಕ್ಕ ಹೋದ್ರ ಸಿಗಂಗಿಲ್ಲ ಅಂತೇಳಿ ಒಣ ಹೈರಾಣ ಆಗ್ತೀರಿ. ಕಂಡುದ ಹಿಡಿದಡೆ ಕಾಣದುದ ಕಾಣಬಹುದು ಅಂದ್ರ ಮೊದಲು ವ್ಯಷ್ಟಿ ಗುರುವನ್ನ ಹಿಡ್ಕೊಂಡ್ರಿ ಅಂತಂದ್ರ ಸಮಷ್ಟಿ ಗುರು ಸಿಗ್ತಾನ. ಕಂಡ ಅದೇನೋ ಗುರು ಪಾದವ ಹಿಡಿದಡೆ ಕಾಣದ ಶಿವನನ್ನ ಶಿವಪಥವ ಕಾಣಬಹುದು ಅಂತೇಳಿ ಗುಹೇಶ್ವರ ಅಂತ ಪ್ರಭುದೇವರ ವಚನ ಅದು. ನೀವು ಕಾಣುವ ಗುರುವನ್ನ ಅವನು ಪಾದ ಹಿಡಿಯೋದಂದ್ರೆ ಏನು? ಪಾದ ಹಿಡಿಯೋದಂದ್ರೆ ಕಾಲು ಹಿಡ್ಕೊಂಡು ತೊಳ್ಕೊಂಡು ನೀರು ಕುಡಿಯೋದಲ್ಲ. ಪಾದ ಅಂದ್ರೆ ಅವನು ಹಾಕ ದಾರಿ, ಪಥ. ಅವನು ಹಾಕಿ ಒಂದು ದಾರಿ ಹಾಕಿ ಕೊಡ್ತಾನ. ದೇವರನ್ನ ಕಾಣಬೇಕು, ನೀವೇ ದೇವರ ಸ್ವರೂಪ ಆಗ್ಬೇಕಾದ್ರೆ ಅವ ಒಂದು ರೋಡ್ ಹಾಕಿ ಕೊಡ್ತಾನ. ಅದೇ ಪಥ, ಅದೇ ಪಾದ. ಆ ದಾರಿ ಒಳಗೆ ನಡೆದ್ರಿ ಅಂತಂದ್ರ ಮುಂದೆ ನಿಮ್ಗೇನಾಗ್ತದಪ್ಪ ಅಂತಂದ್ರ ಅದು ಏನು ಗುರಿ ತಲುಪಬೇಕು ಆ ಗುರಿ ತಲುಪ್ತೇವೆ. ಅದಕ್ಕೇನು ವ್ಯಷ್ಟಿ ಗುರುವನ್ನ ಬಿಸಾಕಿ ಸಮಷ್ಟಿ ಗುರುವನ್ನ ಹಿಡಿತೀನಿ ಅಂತಂದ್ರ ಒಣ ಹೈರಾಣ ಆಗ್ತೀರಿ. ಮೊದಲ ವ್ಯಷ್ಟಿ ಗುರುವನ್ನ ಹಿಡೀರಿ. ಮತ್ತ ವ್ಯಷ್ಟಿ ಲಿಂಗ ಅಂದ್ರೆ ಯಾವಾಗ? ನಿಮ್ಮೊಳಗಿನ ಕೂಟಸ್ಥ, ನಿಮ್ಮೊಳಗಿಂದು ಕೂಟಸ್ಥ ವ್ಯಷ್ಟಿ ಲಿಂಗ ಅಂದ್ರ. ವ್ಯಷ್ಟಿ ಗುರುವಿನ ಕೆಲಸ ಏನು? ನಿಮ್ಮೊಳಗಿನ ಕೂಟಸ್ಥನನ್ನ ತೋರ್ಸೋದೇ ವ್ಯಷ್ಟಿ ಗುರುವಿನ ಕೆಲಸ. ನಿಮ್ಮೊಳಗ ಸಾಕ್ಷಿ ಅದ ಇಲ್ಲ?
ಅದು ಆದಂತೆ ನಾ ಮಾತಾಡ್ಲಕತ್ತೀನಿ, ಅದು ಆದಂತೆ ನೀವು ಕೇಳಕತ್ತೀರಿ, ನೀವು ಅದು ಆದಂತೆ ನೀವು ಉಸಿರಾಡಿಸ್ಲಕತ್ತೀರಿ, ಅದು ಆದಂತೆ ನಾವು ಉಸಿರಾಡಿಸ್ಲಕತ್ತೀವಿ, ಬದುಕೀವಿ. ಪ್ರತಿಯೊಂದು ಕ್ಷಣದ ಆಯುಷ್ಯ, ಪ್ರತಿಯೊಂದು ತುತ್ತು ಅನ್ನ ನುಂಗಬೇಕಾದ್ರೆ, ಅನ್ನ ಸಂಪಾದನೆ ಮಾಡಬೇಕಾದ್ರೆ ದುಡಿಲಿಕ್ಕೆ ಶಕ್ತಿ, ತಿಂದು ಕರಗಿಸ್ಕೋಬೇಕಾದ್ರೂ ಒಳಗೆ ಜೀರ್ಣ ಶಕ್ತಿ ಎಲ್ಲನೂ ಅವನೇ. ಅವನ್ಯಾರು? ಲಿಂಗ, ವ್ಯಷ್ಟಿ ಲಿಂಗ. ಮತ್ತು ಸಮಷ್ಟಿ ಲಿಂಗ ಅಂದ್ರೆ ಏನು? ಎಲ್ಲರೊಳಗಿರೋ ಟೋಟಲ್ 84 ಲಕ್ಷ ಜೀವರಾಶಿಗಳೊಳಗಿರುವಂತ ಕೂಟಸ್ಥ ಸಮಷ್ಟಿ ಲಿಂಗ, ಒಂದು ವ್ಯಷ್ಟಿ ಲಿಂಗ. ಗೊತ್ತಾಯ್ತರ? ವ್ಯಷ್ಟಿ ಲಿಂಗ, ಸಮಷ್ಟಿ ಲಿಂಗ. ನಿಮ್ಮೊಳಗಿದ್ದಂಥದ ಲಿಂಗ ಎಲ್ಲರೊಳಗದ, ಏನ್ ಬೇರೆ ಅದೇನೇ ಅದ? ದ್ವಾಪರಯುಗದ ಕೃಷ್ಣನೊಳಗಿರೋ ಲಿಂಗ ಬೇರೆ, ತ್ರೇತಾಯುಗದೊಳಗೆ ರಾಮನೊಳಗಿರೋ ಲಿಂಗ ಬೇರೆ, ಪಾಂಡವರೊಳಗಿರೋ ಲಿಂಗ ಬೇರೆ, ಕೌರವರೊಳಗಿರೋ ಲಿಂಗ ಬೇರೆ, ಬಿಜೆಪಿ ಅವರೊಳಗಿರೋ ಲಿಂಗ ಬೇರೆ, ಕಾಂಗ್ರೆಸ್ನೊಳಗಿರೋರ ಲಿಂಗ ಬೇರೆ, ಏನಾರು ಬೇರೆ ಬೇರೆ ಅದಾವೇನು? ಎಲ್ಲರೊಳಗಿರೋ ಲಿಂಗ ಒಂದೇ ಅದ ಇಲ್ಲ? ಲಿಂಗವನ್ನ ನೋಡಿದ್ರೆ ಒಂದೇ ಲಿಂಗ. ಬಿಟ್ರಿ ಪಕ್ಷಭೇದಗಳು ಚಾಲು ಆಗ್ತಾವ. ಈ ಲಿಂಗವನ್ನ ತೋರಿಸಿಕೊಡವನೇ ಸದ್ಗುರು, ವ್ಯಷ್ಟಿ ಗುರು, ಸಮಷ್ಟಿ ಗುರು. ಮತ್ತೆ ವ್ಯಷ್ಟಿ ಲಿಂಗ, ಸಮಷ್ಟಿ ಲಿಂಗ ಹೆಂಗ? ಮತ್ತೆ ಮುಂದಿಂದೇನು? ವಾಟ್ ಈಸ್ ನೆಕ್ಸ್ಟ್? ಗುರು ಆಯ್ತು, ಲಿಂಗ ಆಯ್ತು, ಮತ್ತೇನು? ಜಂಗಮ. ವ್ಯಷ್ಟಿ ಜಂಗಮ, ಸಮಷ್ಟಿ ಜಂಗಮ. ಜಂಗಮ ಅಂದ್ರೆ ಚಲಿಸುವುದು, ನಡೆಯೋದು, ನಿಶ್ಚಲ ಅಲ್ಲ. ಶುದ್ಧ ಬ್ರಹ್ಮ ನಿಶ್ಚಲ ಅದನ. ನಿಶ್ಚಲ ಬ್ರಹ್ಮ ಏನಾಗಬೇಕೀಗ? ಸಚಲ ಆಗ್ಬೇಕಲ್ಲ, ಚಲಿಸ್ಬೇಕಲ್ಲ, ಲೀಲೆ ಮಾಡ್ಬೇಕಲ್ಲ. ಆ ಲೀಲೆ ಚಲನಶೀಲವಾದಂಥದ್ದು ಏನೇನದ ಅದೆಲ್ಲ ಜಂಗಮ. ಗಟ್ಟಿಯಾಗಿ ತನ್ನ ಜಾಗದಾಗ ತಾನು ಕುಂತನು ಅಂತಂದ್ರೆ ಗುರು. ಆ ಗುರುನೇ ನಿಮ್ಮ ಮನೆಗೆ ಚಲಿಸಿ ಬಂದನು ಅಂದ್ರೆ ಜಂಗಮ. ಆ ಚಲನೆ ಏನದಲ್ಲ ಅದೇ ಜಂಗಮ. ಅಲ್ಲಿ ಬಂದನು ಅದೇ ತತ್ವಜ್ಞಾನ ಚಿಂತನ, ಇಲ್ಲಿ ಬಂದ್ರು ಅದೇ ತತ್ವಜ್ಞಾನ ಚಿಂತನ. ಶಿವಪಥ ಚಿಂತನೆ ಮಾಡೋದು. ಅದಕ್ಕೇನಾಯ್ತು? ಚಲನ, ಎಲ್ಲೆಲ್ಲಿ ಚಲನ ಆದ ಅದು ಎಲ್ಲನೂ ಜಂಗಮ. ಸೂರ್ಯ, ಭೂಮಿ, ನೀರ, ಆ ಗಾಳಿ, ಮತ್ತೇನೇನು ಚಲಿಸ್ಲಕತ್ತವ ಎಲ್ಲ ಚಲನೆಗಳು ಏನದವ? ನಿಮ್ಮ ಒಳಗಿಂದ ರಕ್ತ ಪರಿಚಲನೆ, ನಿಮ್ಮ ವಿಚಾರಗಳು ಚಲಿಸ್ಲಕತ್ತವ, ನಿಮ್ಮ ಮಾತುಗಳು ಚಲಿಸ್ಲಕತ್ತವ, ನಿಮ್ಮ ಕಾಲುಗಳು ಚಲಿಸ್ಲಕತ್ತವ, ನಿಮ್ಮ ಕಾಲ ಚಲಿಸ್ಲಕತ್ತದ, ದೇಶ ಚಲಿಸ್ಲಕತ್ತದ. ಎಲ್ಲ ಚಲನ ಏನದಲ್ಲ, ಈ ಚಲನೆ ಇದ್ರೊಳಗೆ ಏನದ? ವ್ಯಷ್ಟಿ ಜಂಗಮ, ಸಮಷ್ಟಿ ಜಂಗಮ. ನಿಮ್ ಸಲುವಾಗಿ ಯಾರು ಬಡದಾಡ್ತಾರ, ನಿಮ್ಮ ಉದ್ಧಾರ ಮಾಡೋದಕ್ಕ ಯಾರು ಕಾಳಜಿ ಮಾಡ್ತಾರ, ನಿಮ್ಮ ಉದ್ಧಾರಕ್ಕ ನೀವು ಬರ್ಲಿಲ್ಲ ಅಂದ್ರು ನಿಮ್ಮ ಹತ್ರ ಅವರೇ ಬರ್ತಾರ. ಇದು ಏನಪ್ಪ ಅಂದ್ರೆ ಚಲನ. ನೀವು ಚಲಿಸಿ ನಮ್ಮ ಹತ್ರ ಬಂದ್ರ ನಿಮ್ಮ ಚಲನಶೀಲ ಏನದಲ್ಲ, ಚಲನಶೀಲತೆ ಏನದಲ್ಲ ಅದು ಜಂಗಮನೆ. ನೀವು ಚಲಿಸಿ ಬಂದದ್ದು ಜಂಗಮನೆ, ನಾವು ಚಲಿಸಿ ಬಂದದ್ದು ಜಂಗಮನೆ. ನಿಮ್ಮ ಮನ್ಯಾಗ ನೀವಿದ್ರು ಗುರುನೇ, ನಮ್ಮ ಮನ್ಯಾಗ ನಾವಿದ್ರು ಗುರುನೇ. ಹೀಗಾಗಿ ಏನ್ ಮಾಡ್ಬೇಕಂದ್ರ ವ್ಯಷ್ಟಿ ಜಂಗಮನನ್ನ ಗೌರವಿಸಿ ಸಮಷ್ಟಿ ಜಂಗಮನನ್ನ ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು? ವ್ಯಷ್ಟಿ ಜಂಗಮ, ವ್ಯಷ್ಟಿ ಗುರು, ವ್ಯಷ್ಟಿ ಲಿಂಗ ಇವೆಲ್ಲ ಏನದವಪ್ಪ ಅಂತಂದ್ರ ಒಂದು ಇಂಡಿವಿಜುವಲ್ ಒಂದನ್ನ ನೀವು ಟೆಸ್ಟ್ ಮಾಡಿದ್ರಿ ಅಂದ್ರೆ ಇದು ಹೆಂಗ ವ್ಯಷ್ಟಿ ಜಂಗಮ
ಹೆಂಗಿಂತಂದ್ರ ರಕ್ತ ಪರೀಕ್ಷೆ ಮಾಡ್ರಿ ಅಂದ ಕೂಡ್ಲೇನೆ ಮೈ ಒಳಗಿಂದ ರಕ್ತ ಎಲ್ಲ ತೆಗೆದು ಪರೀಕ್ಷೆ ಮಾಡ್ತಾರ, ಒಂದನಿ ಪರೀಕ್ಷೆ ಮಾಡ್ತಾರ. ಹಂಗಿದು ವ್ಯಷ್ಟಿ ಗುರು, ವ್ಯಷ್ಟಿ ಲಿಂಗ, ವ್ಯಷ್ಟಿ ಜಂಗಮ ಅಂತಂದ್ರ ಆ ಪರಮಾತ್ಮನ ಸಮಷ್ಟಿ ಗುರು ಲಿಂಗ ಜಂಗಮದ ಒಂದು ಸ್ಯಾಂಪಲ್. ಈ ಸ್ಯಾಂಪಲ್ ನೀವು ಟೆಸ್ಟ್ ಮಾಡಿದ್ರಿ ಅಂದ್ರ ಇದ್ರೊಳಗೆ ಏನದ ಇದೇ ಅದರಾಗನು ಆದ ಅಂತ ಗೊತ್ತಾಗ್ಬಿಡುತ್ತೆ. ಹಿಂಗಾಗಿ ವ್ಯಷ್ಟಿ ಜಂಗಮನನ್ನ ಟೀಕೆ ಮಾಡಿ, ವ್ಯಷ್ಟಿ ಜಂಗಮನನ್ನ ಬಿಸಾಕಿ, ಅವನ ಗುಣ ಸ್ವಭಾವಗಳನ್ನ ನಾವು ಅಸಹ್ಯಪಟ್ಟು ಏನ್ ಮಾಡೋದು, ಸಮಷ್ಟಿ ಜಂಗಮನನ್ನ ಹಿಡಿತೀನಿ ಅಂತಂದ್ರೆ ಯಾಂದು ಆಗಂಗಿಲ್ಲ. ವ್ಯಷ್ಟಿ ಗುರುವನ್ನ ಬಿಸಾಕಿ ಸಮಷ್ಟಿ ಗುರುವನ್ನ ಹಿಡಿತೀನಿ ಅಂದ್ರೆ ಎಂದೂ ಆಗಲ್ಲ. ವ್ಯಷ್ಟಿ ಲಿಂಗ, ನಿಮ್ಮೊಳಗಿನ ಆತ್ಮದ ಬಗ್ಗೆ ನೀವು ಅರಿವು ಮಾಡ್ಕೊಳ್ಳಾರ್ದೆ ಸಮಷ್ಟಿಯ ಆತ್ಮದ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ಅದು ಯಾಂದು ಸಿಗಂಗಿಲ್ಲ. ತಿಳಿದ್ರ ಈ ಲ್ಯಾಂಗ್ವೇಜ್ ವ್ಯಷ್ಟಿ ಸಮಷ್ಟಿ. ಮೊದಲ ಇಲ್ಲಿ 84 ಲಕ್ಷ ಜೀವರಾಶಿಗಳ ಪೈಕಿ ನೀವೇನ್ ಮಾಡಬೇಕು, ವ್ಯಷ್ಟಿ 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 ಅಂತ ನೋಡಿ ನಿಮ್ಮಂತೆ ಆವು ಜೀವಿಗಳು ಅದಾವ ಅಂತೇಳಿ ನೀವು ಸಮಷ್ಟಿಯಲ್ಲಿ ಜೀವ ಕಾರುಣ್ಯ ತಾಳಿದ್ರಿ ಅಂತಂದ್ರ ಅದೇ ಸಮಷ್ಟಿ ಗುರುಲಿಂಗ ಜಂಗಮ. ಅದಕ್ಕೆ ಫಸ್ಟ್ ರೆಸ್ಪೆಕ್ಟ್. ಕೂಡಲ ಸಂಗಮನಾಥನಿಗೆ ತಂದೆ ತಾಯಿ ಅನ್ನೋದಕ್ಕ ಏನಾರ ಅರ್ಥ ಅದ. ಹಡದ ತಂದೆ ತಾಯಿಗೆ ಕೇರ್ ಮಾಡ್ಲಾರ್ದು, ಹಡದ ತಂದೆ ತಾಯಿ ಅವರು ವ್ಯಷ್ಟಿ ತಂದೆ ವ್ಯಷ್ಟಿ ತಾಯಿ ಅಲ್ಲನ್ರಿ ಅವರು. ಕೂಡಲ ಸಂಗಮನಾಥ ತಂದೆ ತಾಯಿ ಎಂತ ತಂದೆ ಅವರು? ಕೂಡಲ ಸಂಗಮನಾಥ ನಿಮಗೆ ವ್ಯಷ್ಟಿ ತಂದಿನ ಏನ್ ಸಮಷ್ಟಿ ತಂದಿನ? ಕೂಡಲ ಸಂಗಮನಾಥ ಅಂತೀರ ಇಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತೀರಲ್ರಿ. ಅವ ಎಂತ ತಂದೆ ಎಂತ ತಾಯಿ? ಅವನು ಸಮಷ್ಟಿ ತಂದೆ ಸಮಷ್ಟಿ ತಾಯಿ. ಕೂಡಲ ಸಂಗಮನಾಥ ಸಮಷ್ಟಿ ತಂದೆ ಸಮಷ್ಟಿ ತಾಯಿ. ನಿಮ್ಮ ಮನಿ ಗುರುಗಳು ಮನಿ ದೇವರಂತೀರಲ್ಲ, ಅವರು ವ್ಯಷ್ಟಿ. ಬಾ ತಂದೆ ಹೋಗ್ ತಂದೆ ಅಂತೀರಿ. ನಿಮ್ಗೆ ಹಡದು ತಂದೆ ತಾಯಿ ವ್ಯಷ್ಟಿ. ಅದಕ್ಕೆ ಈ ವ್ಯಷ್ಟಿ ಸಮಷ್ಟಿ ಬೈಪಾಕೆಟ್ ಮಾಡಿ ಮೊದಲು ವ್ಯಷ್ಟಿಯನ್ನು ಗೌರವಿಸಲು ಕಲಿಬೇಕು. ಹಡದ ತಂದೆ ತಾಯಿಗಳನ್ನ ಗೌರವಿಸಲಾರದೆ ಪರಮಾತ್ಮನನ್ನ ತಂದೆ ತಾಯಿ ಅಂತಂದ್ರೆ ಏನೇನೂ ಅರ್ಥ ಇಲ್ಲ. ಹೆಂಗದ? ನಾವೇನ್ ಮಾಡ್ತೀವಿ, ಹಡದ ತಂದೆ ತಾಯಿಗೆ ಮೂಲೆಯಾಗಿ ಬಿಸಾಕಿ ಏನ್ ಮಾಡ್ತೀವಿ, ತಂದೆ ನೀನು ತಾಯಿ ನೀನು ಅಂತ ಹೇಳಕ್ಕೆ ಕೂಡಲ ಸಂಗಮನಾಥ ವೇದಿಕೆ ಮೇಲೆ ಪ್ರವಚನ ಮಾಡ್ಲಕ್ ಹೋಗ್ತೀವಿ. ಆ ರೀತಿ ಪ್ರವಚನ ಮಾಡಿದ್ರ ಆ ಪ್ರವಚನಕ್ಕೆ ಏನು ಅರ್ಥನೂ ಆಗಲ್ಲ, ಅದರ ಪರಿಣಾಮನೂ ಆಗಲ್ಲ. ತಂದೆ ತಾಯಿ ಏನ್ ಹೇಳ್ತಾರ ಅವ್ರು ಹಾಕಿದ ಒಂದು ಗೆರಿ ಸಹಿತ ದಾಟಲಾರ್ದಂಗ ಜೀವನ ಮಾಡಿದ್ರೆ ಅದು ಹೆಂಗಾಗ್ತದ ಅಂತಂದ್ರ ಬಾಳು ಬಂಗಾರ ಆಗ್ತದ, ಬದುಕು ಬಂಗಾರ ಆಗ್ತದ. ಅದಕ್ಕೆ ನಮ್ಮಲ್ಲಿರುವಂತ ಪರಮಾತ್ಮನ ಬಗ್ಗೆ ನೇರವಾದ ನಮ್ಮ ಭಕ್ತಿ ಮಾಡ್ತೀವಿ ಅಂತಂದ್ರೆ ಅದು ಎಂದೂ ಆಗಂಗಿಲ್ಲ. ಅದು ಮೊದಲ ನಮ್ಮ ಸುತ್ತಮುತ್ತ ಇರುವಂತ ವ್ಯಷ್ಟಿ ತತ್ವಗಳನ್ನು ನಾವು ಆರಾಧಿಸಬೇಕು. ಆರಾಧಿಸುವುದರಿಂದ ಅದು ಸಮಷ್ಟಿ ತತ್ವಕ್ಕೆ ದಾರಿ ತೋರಿಸ್ತದೆ. ಇಲ್ಲಿ ಎಂಥದ್ದು ಅಂತಂದ್ರೆ ಎಲ್ಲಾ ಸ್ಥಳದೊಳಗ ಚಟಸ್ಥಳಗಳದವ. ಈ ಒಂದು ಭಕ್ತ ಸ್ಥಳದ ತಾಮಸ ನಿರಸನ ಸ್ಥಳ ಮತ್ತು ಭಕ್ತ ನಿರ್ದೇಶ ಸ್ಥಳ ಅಂತಂದ್ರೆ ಯಾವ ರೀತಿ ತಾಮಸ ಅಂದ್ರೆ ಅಜ್ಞಾನ ಕಳ್ಕೋಬೇಕು, ಎಂಥ ಅಜ್ಞಾನ ಕಳ್ಕೋಬೇಕು, ಎಂಥ ಅಜ್ಞಾನವನ್ನು ಪಡ್ಕೋಬೇಕು, ಈ ಒಂದು ವಚನಗಳ ಮೂಲಕ ಭಕ್ತ ಸ್ಥಳದ ಎಲ್ಲ ತಿಳ್ಕೊಂಡಿರಿ. ಇದನ್ನ ರಿವಿಷನ್ ಮಾಡೋಣ, ಏನು ಮಹೇಶ ಸ್ಥಳಕ್ಕೆ ಹೋಗ್ಬಿಡೋಣ. ಹಿಂದಿನ ಪಾಠಗಳು ಕೇಳಿ ನೀವೇ
ರಿವಿಷನ್ ಮಾಡ್ಕೋತೀರ. ನಮ್ಮ ಕಂಬಿ ಪ್ರಕಾಶ್ ಅವ್ರಿಗೆ ಇದಕ್ಕೆ ರಿವಿಷನ್ ಮಾಡೋದ್ರ ಬಗ್ಗೆ ಏನ್ ಮಾಡ್ತೀರಿ ಅಂತ ಕೇಳಿದೆ. ಹ್ಞೂ ಅಂದ್ರು ಕೂತ್ಬಿಟ್ರು. ಹಿಂದಿನ ವಚನಗಳು ಏನು ಹೇಳಿವಲ್ಲ ಇವುಗಳನ್ನ ನೀವೇನ್ ಮಾಡಬೇಕು, ಸಿದ್ಧಾಂತ ಶಿಖಾಮಣಿಯ ವಿಷಯ ಆಗಲಿ, ವಚನ ಸಾಹಿತ್ಯದ ವಿಷಯ ಆಗಲಿ, ಹಿಂದಿನ ವಚನಗಳು ಏನು ಹೇಳಿರ್ತೀವಲ್ಲ ಆ ವಚನಗಳನ್ನ ಹೇಳಿ ಅದರ ಅರ್ಥ ಹೇಳಂಗಾಗಬೇಕು. ಒಬ್ಬರು ಸಿದ್ಧಾಂತ ಶಿಖಾಮಣಿಯ ರಿವಿಷನ್ ತಗೋಬೇಕು, ಒಬ್ಬರು ಈ ವಚನ ಸಾಹಿತ್ಯದ ರಿವಿಷನ್ ತಗೋಬೇಕು. ಆಗ್ತದ? ಆಗಲ್ಲ. ಬೇಡ, ಬಿಟ್ಟು ಬಿಡ್ರಿ, ಆ ಕಡೆ ಹೋಗ್ಬಿಡಮು ಅಂತಂದ್ರೆ ಮುಂದೆ ಹೋಗೋಣ ಅಂದ್ರೆ ಮುಂದೆ ಹೋಗ್ಬಿಡೋಣ. ಈಗೇನಾಯ್ತು, ಭಕ್ತ ಸ್ಥಳದೊಳಗಿನ ಶಟಸ್ಥಲ ವಚನಗಳು ಕಂಪ್ಲೀಟ್ ಮಾಡಿದ್ಮೇಲೆ ಯಾವ ಯಾವ ಸ್ಥಳದೊಳಗ ಯಾವ ಯಾವ ಅಂಗ ಗುಣಗಳನ್ನ ಸೂಚಿಸಿ ಆ ಅಂಗ ಗುಣಗಳನ್ನ ತ್ಯಜಿಸಿ ಲಿಂಗವಾದಂತ ಒಂದು ಯಾವ ಲಿಂಗ ಆದರೂ ಅನ್ನೋಂಥದ್ದು ವಿಚಾರ ಹೇಳಿವಿ. ಭಕ್ತಿಯನ್ನ ಶಕ್ತಿಯನ್ನಾಗಿ ಯಾವ ರೀತಿ ಪರಿವರ್ತನೆ ಮಾಡ್ಕೊಂಡಾರ ಅನ್ನೋಂಥದ್ದು ಹೇಳಿವಿ. ಮತ್ತ ಅದನ್ನ ರಿವಿಷನ್ ಮಾಡೋಣ ಅಂದ್ರೆ ರಿವಿಷನ್ ಮಾಡೋಣ. ಬೇಡ, ಮಹೇಶ ಸ್ಥಳಕ್ಕೆ ಹೋಗ್ಬೇಡ ಬಂದ್ರೆ ಹೋಗ್ಬಿಡ. ಹೆಂಗಂತೀರಿ ನೋಡ್ರಿ. ರಿವಿಷನ್ ಮಾಡಮಲ್ರಿ? ಹಿಂದಿನ ಪಾಠಗಳು ಕೇಳಿ ಒಂದ್ ಸ್ವಲ್ಪ ರಿವಿಷನ್ ಯಾರು ಮಾಡ್ತೀರಿ? ನಾನು ಹೇಳಿದ್ದೆ ಮತ್ತೆ ನಾನೇ ಮಾಡ್ಕೋತ ಕುಂದ್ರೋದ್ರಕ್ಕಿಂತ ನೀವು ಒಂದ್ ಸ್ವಲ್ಪ ಇದ್ರೊಳಗೆ ಒಕ್ಕೋಬೇಕಲ್ಲ. ನೋಡ್ರಿ, ಪ್ಲಾನ್ ಮಾಡಿ ತಿಳಿಸ್ರಿ. ಮಹೇಶ ಸ್ಥಳಕ್ಕ ಸುಮ್ಮನೆ ಉದ್ದಕ್ಕೆ ಹೇಳ್ಕೊತ ಅದ್ರ ಉಪಯೋಗ ಇಲ್ಲ. ಭಕ್ತ ಸ್ಥಳದ್ದು ಏನಾಗಬೇಕು, ಎಲ್ಲ ರಿವಿಷನ್ ಆಗಬೇಕು. ಮತ್ತೆ ನಿಮಗೆ ಬೇಕಿದ್ರೆ ಎಲ್ಲರ ಹತ್ರ ಪ್ರವಚನ ಪ್ರಭೆ ಆದ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇನ್ನೊಂದು ಸಾರಿ ಆ ಪ್ರವಚನ ಪ್ರಭೆಯ 4 ಪರಿಚ್ಛೇದಗಳ ವಿಷಯಗಳನ್ನು ಡೈರೆಕ್ಟ್ ನೀವೇ ಇಟ್ಟುಕೊಂಡು ಆ ಶ್ಲೋಕ ಹೇಳಿ ಶಬ್ದಾರ್ಥ ಹೇಳಿ ಅದರ ಅರ್ಥ ಓದಂತ ಕೆಲಸ ಮಾಡಬೇಕು. 4 ಪರಿಚ್ಛೇದಗಳು ಮುಗಿಸಿದ ಮೇಲೆ 5ನೇ ಪರಿಚ್ಛೇದಕ್ಕೆ ಹೋಗ್ಬೇಕಾದ್ರೆ ಮೊದಲೇ 4 ಏನಾಗಬೇಕು, ರಿವಿಷನ್ ಮಾಡಿ. ಸಮಯ ತಗೊಳ್ರಿ. ಎಲ್ಲಿ ಯಾವಾಗ ಮಾಡ್ತೀರಿ ಮಾಡ್ರಿ. ಮಧ್ಯಾಹ್ನ ಮಾಡ್ತಿರೋ, ಬೆಳಿಗ್ಗೆ ಮಾಡ್ತಿರೋ, ರಾತ್ರಿ ಮಾಡ್ತಿರೋ ಮಾಡ್ರಿ. ಮತ್ತ ಈ ಸ್ಥಳಕಟ್ಟುಗಳ ವಚನಗಳನ್ನು ಕೂಡ ರಿವಿಷನ್ ಮಾಡ್ರಿ. ಭಕ್ತ ಸ್ಥಳದ ಶಟಸ್ಥಳಗಳ ವಚನಗಳು ರಿವಿಷನ್ ಮಾಡ್ರಿ. ಅದರೊಳಗಿಂದು ಕೇಳಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಯಾರ ಹತ್ರ ವಚನ ಸಂಪುಟ ಇರ್ಬೇಕಲ್ಲ. ವಚನ ಸಂಪುಟದ ವಚನಗಳದಾವ. ಒಬ್ಬರ ಬಲ್ಲಿ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಆದ ಹೆಂಗ್ ತಗೋತೀರಿ? ಇಲ್ಲಿ ನೀವು ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಕ್ವಾಂಟಿಟಿ ಆಗ್ತದೆ. ಇದು ಕಳಿಸ್ಬೇಕಾದ್ರೆ ಏನ್ರಿ, ಸ್ಥಳಕಟ್ಟಿನ ವಚನಗಳು ಬೇಕು. ಸ್ಥಳಕಟ್ಟಿನ ವಚನ ಚನ್ನಬಸವಣ್ಣವ್ರ ವಚನ ಯಾರ ಬಲ್ಲಿ ಅವ? ಯಾರ ಬಲ್ಲಿ ಇಲ್ಲ. ಪೂರಾ ವಚನ ಸಂಪುಟ ಯಾರು ತಗೊಂಡಿರ್ತಾರ ಅವ್ರ ಹತ್ರ ಬರ್ತಾವ. ಮತ್ತ ಕರ್ಣ ಹಸಿಗೆ ಅಂತೇಳಿ ಮೆಸೇಜ್ ಕಳಿಸ್ಲಕತ್ತೀನಿ. ಅವು ಒಂದ್ ಸ್ವಲ್ಪ ಬರ್ದಿಟ್ಕೋಬೇಕು. ನೋಡಿರ ಇಲ್ಲ? ಗ್ರೂಪ್ನ ಕಳಿಸಿನಲ್ಲ ಕರ್ಣ ಹಸಿಗೆ ಚನ್ನಬಸವಣ್ಣವ್ರದ್ದು. ಯಾವಾಗ ಯಾವಾಗ ಕಳಿಸ್ತೀನಿ ಅವು ಒಂದ್ ಸ್ವಲ್ಪ ಬರ್ದಿಟ್ಕೋರಿ. ಮ್ಯಾಟರ್ ಕರ್ಣ ಹಸಿಗೆ ಚನ್ನಬಸವಣ್ಣವ್ರದ್ದು. ನಿಮ್ಮ ಶರೀರದ ಬಗ್ಗೆ ಕಂಪ್ಲೀಟ್ ಯಾವ MD ಡಾಕ್ಟರ್ಗೆ ಸಹಿತ ಗೊತ್ತಿಲ್ಲ, ಅಷ್ಟು ಡೀಟೇಲ್ ತಗೊಂಡಾರ ಅವರು. ಕರ್ಣ ಹಸಿಗೆ ಭಾರಿ ಕೆಲಸ ಮಾಡ್ಯಾರ ಶರೀರದ ಬಗ್ಗೆ. ನೋಡ್ರಿ, ಪ್ಲಾನ್ ಮಾಡಿ ಏನೇನ್ ಮಾಡ್ಬೇಕಂತೀವಿ ಮಾಡ್ರಿ. ಪ್ರಶ್ನೆ ಅಂತೂ ಮುಂದೆ ಇಟ್ಟೀವಿ. ಅದಕ್ಕೆ ತಕ್ಕಂತೆ ಸಾಧನೆ ಏನ್ ಮಾಡ್ತೀರಿ. ಸುಮ್ಮನೆ ಕೇಳ್ಕೊತ ಹೋಗೋದ್ರಾಗ ಉಪಯೋಗ ಇಲ್ಲ. 4ನೇ ಪರಿಚ್ಛೇದ ಕಂಪ್ಲೀಟ್ ಆಗ್ತದ ಸ್ವಲ್ಪ ದಿವಸನಾಗ.
4 ಪರಿಚ್ಛೇದಗಳ ಒಂದು ರಿವಿಷನ್, ಶ್ಲೋಕ ಅರ್ಥ ಎಲ್ಲ ಹೇಳೋದು ಮುಗಿದ್ಮೇಲೆ 5ನೇ ಪರಿಚ್ಛೇದ ಸಿದ್ದೇಶ್ವರ ಸ್ವಾಮಿಗಳ ತತ್ವಚಿಂತನದೊಳಗೆ ಪ್ರವೇಶ ಮಾಡೋಣ. ಈ ವಚನಗಳ ಬಗ್ಗೆನೂ ಸಂಕ್ಷಿಪ್ತವಾಗಿ ನನಗೆ ರಿವಿಷನ್ ಮಾಡಿ ಕಂಟಿನ್ಯೂ ಮಾಡು ಅಂತಂದ್ರೆ ನಾನೇ ರಿವಿಷನ್ ಮಾಡಿಬಿಡ್ತೀನಿ. ಯಾಕಂದ್ರೆ ನಿಮ್ಮ ಹತ್ರ ಬುಕ್ ಇಲ್ಲಲ್ಲ, ಮತ್ತೀಗ ಬೇರೆ ದಾರಿ ಇಲ್ಲ. ಒಂದೊಂದು ದಿವಸ ಒಂದೊಂದು ಸ್ಥಳದ ಬಗ್ಗೆ ನಾನೇ ರಿವಿಷನ್ ಮಾಡಿಬಿಡೋದು. ಯಾಕಂದ್ರೆ ಒಂದೊಂದು ಸ್ಥಳದ ಬಗ್ಗೆ 3 ದಿವಸ 4 ದಿವಸ ಹೇಳೀನಿ. ಅದು ಈಗ 1 ದಿವಸ ಹೇಳ್ಬೇಕಷ್ಟೇ. ಒಂದು 4-5 ದಿವಸನಾಗ ರಿವಿಷನ್ ಮಾಡಿ ಮಹೇಶ ಸ್ಥಳಕ್ಕೆ ಹೋದ್ರಾಯ್ತು. ನಾಳೆ ನೋಡೋಣ. ಈಗ ವ್ಯಷ್ಟಿ ಸಮಷ್ಟಿ ಅನ್ನೋದು ಸ್ವಚ್ಛ ತಿಳಿತಲ್ರಿ. ಒಂದಿಷ್ಟು ಮಂದಿ ವ್ಯಷ್ಟಿಗಳು ಏನಾಗ್ಯಾರ, ನಾವೇ ಗುರುಗಳಂತೇಳಿ ಗಟ್ಟಿಯಾಗಿ ಕೂತು ಸಮಷ್ಟಿ ಗುರುವಿನ ಪರಿಚಯನೇ ಮಾಡ್ತಾ ಇಲ್ಲ ಅವರು. ನಾವೇ ಗುರುಗಳು, ನಾವೇ ಜಗದ್ಗುರುಗಳ ಕೂತ್ ಬಿಟ್ಟಾರ. ಸಮಷ್ಟಿ ಗುರುವಿನ ಪರಿಚಯ ಮಾಡ್ಬೇಕಿಲ್ಲ. ಮತ್ತೊಂದಿಷ್ಟು ಮಂದಿ ಏನ್ ಮಾಡ್ಬಿಟ್ಟಾರ, ಸಮಷ್ಟಿ ಗುರುನೇ ಗುರು, ವ್ಯಷ್ಟಿ ಗುರುಗಳು ಇವ್ರ ಯಾ ಗುರುಗಳಂತೇಳಿ ಬಿಸಾಕಿಬಿಟ್ಟಾರ. ಈಗ 2 ಹಿಡಿಬೇಕಾ, ಒಂದು ಹಿಡಿದು ಒಂದು ಬಿಡಬೇಕು? 2 ಹಿಡಿದ್ರೆ ಪರಿಪೂರ್ಣ ಆಗ್ತದ ಇಲ್ಲ? ಕೂಡಲ ಸಂಗಮನಾಥನನ್ನ ತಂದೆ ತಾಯಿ ಅಂತ ಹೇಳಕ್ಕೆ ಹಡದ ತಂದೆ ತಾಯಿಗೆ ಬಿಸಾಕಿದ್ರ ಅಪೂರ್ಣ. ಮತ್ತ ಹಡದ ತಂದೆ ತಾಯಿನೇ ನಮಗೆ ದೇವರ ಹೇಳಿಕೆ ಅವ್ರದೇ ಪೂಜಾ ಮಾಡ್ಕೊತ ಕೂಡಲ ಸಂಗಮನಾಥನನ್ನ ಬಿಸಾಕಿದ್ರ ಅದು ಅಪೂರ್ಣ. ಅದನ್ನೇ ಹೇಳ್ತಾರ ಅವರು. ಪರಿಪೂರ್ಣ ಆಗ್ಬೇಕಾದ್ರೆ ವ್ಯಷ್ಟಿ ಸಮಷ್ಟಿ ಎರಡನ್ನ ಹಿಡ್ಕೊಂಡು ಹೋಗ್ಬೇಕಪ್ಪ. ಹೆಂಗದ? ಓಕೆ, ವ್ಯಷ್ಟಿ ಸಮಷ್ಟಿ, ವ್ಯಷ್ಟಿ ಸಮಷ್ಟಿ, ವ್ಯಷ್ಟಿ ಸಮಷ್ಟಿ. ನೀ ಪ್ರತಿ ಒಂದು ತತ್ವದೊಳಗೂ ವ್ಯಷ್ಟಿ ಸಮಷ್ಟಿ, ವ್ಯಷ್ಟಿ ಸಮಷ್ಟಿ. ವಿಭೂತಿ ಅಂದ ಕೂಡ್ಲೇನೆ ಏನ್ ಮಾಡ್ತೀರಿ? ಹಣಿಗೆ ಹಚ್ಕೊಂಡ್ಬಿಟ್ರೆ ಆಯ್ತು, ವಿಭೂತಿ ಆಯ್ತು. ಹಚ್ಕೊಂಡೆ ವಿಭೂತಿ ಹಚ್ಕೊಂಡೆ. ಕೆಟ್ಟದ್ದನ್ನ ಸುಟ್ಟು ಹಾಕಿ ಭಸ್ಮ ಮಾಡಿ ಹಣಿಗೆ ಹಚ್ಕೋಬೇಕು. ನಮ್ಮೊಳಗಿರುವ ಮೋಕ್ಷಕ್ಕೆ ಪ್ರತಿಬಂಧಕವಾದಂಥ ಗುಣಗಳು, ಸ್ವಭಾವಗಳು, ಮಾತುಗಳು, ಆಲೋಚನೆಗಳು, ಕೃತ್ಯಗಳು ಇವನ್ನೆಲ್ಲ ಸುಟ್ಟು ಹಾಕಬೇಕು. ಯಾವ್ದ್ರ ಬೆಂಕಿ? ಜ್ಞಾನಾಗ್ನಿಯಲ್ಲಿ ಸುಟ್ಟು ಹಾಕಬೇಕು. ಸುಟ್ಟು ಹಾಕಿ ಅದರದ್ದು ಭಸ್ಮ ಹಣಿಗೆ ಹಚ್ಕೋಬೇಕು. ಅದು ಏನ್ರಿ? ತಾತ್ವಿಕ ವಿಭೂತಿ. ಇದೇನಿದು? ಭೌತಿಕ ವಿಭೂತಿ. ಅದು ಭೌತಿಕ ವಿಭೂತಿ ಏನದು? ಒಂದು ಪ್ರಾಣಿಯ ಸಗಣಿ ಸುಟ್ಟ ಭಸ್ಮ ಅಷ್ಟೇ ಭೌತಿಕ ವಿಭೂತಿ. ತಾತ್ವಿಕ ವಿಭೂತಿ ಏನದ? ಕೆಟ್ಟ ಸ್ವಭಾವ ಸುಟ್ಟ ಜ್ಞಾನಾಗ್ನಿಯಲ್ಲಿ ಸುಟ್ಟು ಅದರ ಭಸ್ಮ ಮಾಡಿ ಹಣಿಗೆ ಹಚ್ಚಿಕೊಂಡದ್ದು ಅದು ತಾತ್ವಿಕ ವಿಭೂತಿ. ರುದ್ರಾಕ್ಷಿ ಅಂದ್ರೆ ಶಿವನ ದೃಷ್ಟಿ. ರುದ್ರ ಅಂದ್ರೆ ಶಿವ, ಅಕ್ಷಿ ಅಂದ್ರೆ ಕಣ್ಣು. ಶಿವನ ದೃಷ್ಟಿ. ಶಿವನ ದೃಷ್ಟಿ ಹೆಂಗೆ? ಎಲ್ಲರ ಮೇಲೆ ಸಮಾನವಾಗ್ಯದ. ಒಬ್ಬರಿಗೆ ಹೆಚ್ಚ ಒಬ್ಬರಿಗೆ ಕಡಿಮೆ ಇಲ್ಲವೇ ಇಲ್ಲ. ನಿಮ್ಮ ಕೆಟ್ಟ ಕಾರ್ಯ, ಕೆಟ್ಟ ಮಾತು, ಕೆಟ್ಟ ಆಲೋಚನೆಗಳು ಅವುಗಳ ಪಾಪ ನಿಮ್ಮ ಸೆರಗಿನಾಗೆ ಇರ್ತದ. ನೀವೇ ಅದು ಅನುಭವಿಸಬೇಕಾಗ್ತದ. ನಾನು ಏನು ಕೊಡಬೇಕು ಕೊಡ್ತೀನಿ, ನಾನು ಏನು ಮಾಡಬೇಕು ಮಾಡ್ತೀನಿ. ನನ್ನೊಳಗೆ ಏನು ವ್ಯತ್ಯಾಸ ಇಲ್ಲ. ನಿಮ್ಮೊಳಗಿನ ಕ್ಯಾರೆಕ್ಟರ್ನಾಗ ವ್ಯತ್ಯಾಸ ಅದ ಅಂತೇಳಿ ತೋರಿಸ್ಕೊಡ್ತಾನಲ್ಲ, ಅದು ಪರಮಾತ್ಮನ ಕೆಲಸ ಏನದಲ್ಲ, ಅದು ರುದ್ರಾಕ್ಷಿ. ಸ್ಟ್ಯಾಂಡರ್ಡ್ ಅಂತ ರುದ್ರಾಕ್ಷಿ. ಇದು ತಾತ್ವಿಕ ರುದ್ರಾಕ್ಷಿಯನ್ನು ಅರ್ಥ ಮಾಡ್ಕೊಳ್ಳಾರ್ದೆ ಬರೀ ಕೊಳ್ಳ ಒಂದು ಮಣ ರುದ್ರಾಕ್ಷಿ ಹಾಕೊಂಡಿರ್ತಾರ. ಅವೆಲ್ಲ ತಾತ್ವಿಕ ರುದ್ರಾಕ್ಷಿ ಗೊತ್ತಿರ್ಲಾರ್ದೆ ಒಂದು ಮಣ ರುದ್ರಾಕ್ಷಿ ಹಾಕೊಂಡಿರ್ತಾರ. ಯಾರ್ಯಾರ ಮಠಕ್ಕೆ ಬಂದ್ರು ಅಂತಂದ್ರ ಅವ್ರ ಊರು ಯಾವುದು, ಅವ್ರ ಜಾತಿ ಯಾವುದು, ಅವ್ರು ಏನ್ ಮಾಡ್ತಾರ, ಅವ್ರದ್ದು ಇನ್ಕಮ್ ಏನದ,
ಅವ್ರೇಟು ಸಾವುಕಾರ ಅದ, ಅವ್ರೇಟು ಬಡವ ಅದಾರ, ಅವ್ರ ಬಗ್ಗೆ ಈ ಭೇದ ಭಾವ ಬುದ್ಧಿ ಇಟ್ಕೊಂಡವ್ರಿಗೆ ಕೊಳ್ಳಾಗ ಹಾಕೊಂಡು ರುದ್ರಾಕ್ಷಿ ಅದ, ರುದ್ರಾಕ್ಷಿ ಅಂತಾರೇನ್ರಿ ಅದಕ್ಕ? ಕುಲ, ಜಾತಿ, ದೇಶ, ಭಾಷೆ ಎಲ್ಲ ಅವಂದು ತಿಳ್ಕೊಳತನ ಇವನಿಗೆ ಸಮಾಧಾನ ಆಗಂಗಿಲ್ಲ. ಮ್ಯಾಲ ನೋಡಿದ್ರೆ ರುದ್ರಾಕ್ಷಿ ಹಾಕೊಂಡ್ಬಿಟ್ಟ. ರುದ್ರಾಕ್ಷಿ ಧಾರಣೆ ಮಾಡಿದ ಮೇಲೆ ಏನೇನು ಅವ್ರದ್ದು ವೈಯಕ್ತಿಕ ತಗೊಂಡು ನಮ್ಗೆ ಏನ್ ಮಾಡೋದು? ಯಾರ ವೈಯಕ್ತಿಕ ತಗೊಂಡು ನಮ್ಗೆ ಏನ್ ಮಾಡೋದು? ಅವರಾಗೆ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ನಮ್ಮ ಎದುರು ಹೇಳಿದ್ರೆ ಅದಕ್ಕೆ ಏನಾರೇ ಪರಿಹಾರಕ್ಕಾಗಿ ಚಿಂತನೆ ಮಾಡಬೇಕೇ ಹೊರತು ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾವು ಹೋಗ್ಲೇಬಾರದು. ಎಲ್ಲರಿಗೆ ಅವ್ರವ್ರದ್ದು ಗೋಳಾಟ ಇದ್ದೇ ಅದ. ಎಲ್ಲರೂ ಅಳಬುರುಕರೇ ಸಂಸಾರದ ವಿಷಯದೊಳಗೆ. ನಮ್ಮ ಸಂಸಾರ ನೋಡಿದ್ರೆ ಇನ್ನೊಬ್ರ ಮುಂದೆ ಹತ್ತಿರ ಏನ್ ಮಾಡ್ಲಕ್ಕಾಗ್ತದೆ? ಇನ್ನೊಬ್ರು ಅಳವರೇ ಇರ್ತಾರೆ, ಅವ್ರು ಇನ್ನೊಬ್ರ ಮುಂದೆ ಅಳ್ತಿರ್ತಾರೆ. ಅದೇ ಅಪೂರ್ಣತೆ, ಕೊರತೆಗಳ ಆಗರನೇ ಈ ಸಂಸಾರ. ಅದಕ್ಕೇನಾಯ್ತು? ರುದ್ರಾಕ್ಷಿ ಅಂತಂದ್ರ ಶಿವನ ದೃಷ್ಟಿ, ಬ್ಯಾಲೆನ್ಸ್. ಹಂಗಿದ್ದು ಯಾರ ಒಂದು ಏನೂ ಕೇಳಲಾರ್ದಂಗ ನಾವು ಸ್ಟ್ಯಾಂಡರ್ಡ್ ಆಗಿ ಹೆಂಗಿರ್ಬೇಕು ಹಂಗಿದ್ದು ಬಿಡ್ಬೇಕು ಅಷ್ಟೇ. ಉಳಿದವ್ರು ಏನೇ ಹಾಕಿರ್ಲಿ, ಹೆಂಗೆ ಹಾಕಿರ್ಲಿ. ಸೂರ್ಯ ಹೆಂಗ್ ಸ್ಟ್ಯಾಂಡರ್ಡ್ ಆಗಿ ಅದನ್ನ ತನ್ನ ಪರ್ಸನಾಲಿಟಿ ಪ್ರಕಾರ ಏನ್ ಮಾಡ್ಬೇಕು ಮಾಡ್ಕೋತಿರ್ತಾನೋ, ಅದೇ ಇದೆ ಅಂತ ಅನ್ನಂಗಿಲ್ಲ. ಇಲ್ಲಿ ಜೀವರುಗಳು ಆ ಸೂರ್ಯನ ಮೇಲಿನ ಭಕ್ತಿ, ಸೂರ್ಯನ ಮೇಲಿನ ಪ್ರೀತಿ, ಸೂರ್ಯನ ಅಲಕ್ಷ್ಯ ಮಾಡಿ ಎಷ್ಟೋ ಜನ ಸೂರ್ಯನ ನೋಡ್ಲಾರ್ದೆ ಹೋಗ್ತಾರೆ. ಅವ್ರವ್ರಿಗೆ ಬಿಟ್ಟದ್ದು. ಬಟ್ ಅವನ್ ಏನ್ ಮಾಡ್ಬೇಕು? ಎಲ್ಲರಿಗೂ ಏನ್ ಕೊಡ್ಬೇಕು ಅದೇ ಕೊಡ್ತಾನ. ಏನ್ ಮಾಡ್ಬೇಕು ಮಾಡ್ತಾನ. ರುದ್ರಾಕ್ಷಿ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಮಂತ್ರ ಅಂದ್ರೆ ಮನಸ್ಸನ್ನ ನಿಯಂತ್ರಣ ಮಾಡಿಕೊಂಡು ಒಳ್ಳೆ ದಾರಿಯಾಗಿ ನಡೆಸೋದೇ ಮಂತ್ರ. ಮನಸ್ಸಿಗೆ ಬಂದಂಗೆ ನಡ್ಕೋತ ಮ್ಯಾಲ ಮಂತ್ರ ಹೇಳ್ತೀನಿ ಅಂದ್ರೆ ಅವು ಮಂತ್ರ ಅಲ್ಲ, ಏನಲ್ಲ. ಹೀಗಾಗಿ ಮನಸ್ಸನ್ನ ನಿಯಂತ್ರಣ ಮಾಡೋದಂತಂದ್ರೆ ಅದಕ್ಕೆ ಗಪ್ ಕುಂದಿರ್ಸ್ಬೇಕಂತಾರ. ಅದರಂತ ಮೂರ್ಖ ಕೆಲಸ ಮತ್ತೊಂದಿಲ್ಲ. ಮನಸ್ಸನ್ನ ಗಪ್ ಕುಂದಿರ್ಸ್ಬೇಕು. ಮನಸ್ಸಿಗೆ ಗಪ್ ಕುಂದಿರ್ಸ್ಬೇಕ ಬೇಕಾಗಿಲ್ಲ. ಮನಸ್ಸಿಗೆ ಚಲೋ ಕೆಲಸ ಹಚ್ಬೇಕು. ಅದು ಮನಸ್ಸು ಏನದ? ಚಲನಶೀಲ ತತ್ವ ಅದದು, ಜಂಗಮ ಅದು ಮನಸ್ಸು. ಅದಕ್ಕೆ ಚಲೋ ಕೆಲಸ ಹಚ್ಚಿದ್ರೆ ಚಲೋ ಕೆಲಸ ಮಾಡ್ತದೆ. ಚಲೋ ಕೆಲಸ ಹಚ್ಚಲಿಲ್ಲ ಅಂತಂದ್ರೆ ಅದಕ್ಕೆ ತಿಳಿದದ್ದು ಮಾಡ್ತದೆ. ಅದ್ರೊಳಗೆ ಅದಕ್ಕೆ ಆದ ಒಂದು ಸಂಸ್ಕಾರದ, ತನ್ನೊಳಗೆ ಎಂಥ ಸಂಸ್ಕಾರ ಅದ ಆ ಸಂಸ್ಕಾರದಂಗೆ ಅದು ಚಲನಶೀಲ ಆಗ್ತದೆ. ಅದಕ್ಕೊಂದು ಒಳ್ಳೆಯ ಪ್ರೇಮ ಹಾಕಿ ಒಳ್ಳೆ ದಾರಿ ತೋರಿಸಿದ್ರೆ ಅಂದ್ರೆ ಅದು ಒಳ್ಳೆ ದಾರಿಯಾಗಿ ನಡೀತದೆ. ಅದು ಮಾಡ್ಬೇಕಾದ್ರೆ ಗುರುವಿನ ಬಳಿ ಬಂದು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಒಳ್ಳೆ ದಾರಿ ಕಂಡುಕೊಂಡ್ರೆ ಒಳ್ಳೆ ದಾರಿಯಾಗಿ ನಡೀತದೆ. ಈ ರೀತಿಯಾಗಿ ನಾವು ಶಟಸ್ಥಲಗಳನ್ನ ಮಾಡಿಕೊಂಡು ಅಷ್ಟಾವರಣಗಳನ್ನ ಧಾರಣೆ ಮಾಡಿಕೊಂಡ್ರೆ ನಾವು ಕುಡಿಯುವ ನೀರೇ ಪಾದೋದಕ ಆಗ್ತದೆ. ಜ್ಞಾನಿಗಳಾಗಿ ಅವ್ರೇನು ನೀರು ಕುಡಿತಾರೆ ಅದೇ ಪಾದೋದಕ, ಅದೇ ತೀರ್ಥ. ಜ್ಞಾನಿಗಳಾಗಿ ಏನು ಪ್ರಸಾದ ಸ್ವೀಕಾರ ಮಾಡ್ತಾರೆ ಅದೇ ಪ್ರಸಾದ ಆಗ್ತದೆ. ಅದು ಪ್ರಸಾದ ಪ್ರಸನ್ನತೆಗೆ ಕಾರಣ ಆಗ್ತದೆ. ಅದೆಲ್ಲ ಮುಂದೆ ಡೀಟೇಲ್ ಆಗಿ ಬರ್ತದೆ. ಈಗ ಒಂದಿಷ್ಟು ವಿಚಾರ ಸಾಗರಕ್ಕೆ ಹೋಗೋಣ. ಎಷ್ಟಾಯ್ತು ಟೈಮ್? 8 ಆಗೇ ಬಿಟ್ಟ. $238 ವಿಷಯಾಂಕ ಮುಗಿತು. ಇವತ್ತ 239 ವಿಷಯಾಂಕ, 5ನೇ ತರಂಗ. ವಿಷಯಾಂಕ 151ನೇ. ಇದೇನು ದೋಹಾ ಅದು ಚೌಪಾಯಿ ಅದ, ಏನದ ಮ್ಯಾಲ ಬರ್ಕೊಂಡಿಲ್ಲ. ಇದು ಭಗವಾನ್ ದೋಹಾ ಅದಲ್ರಿ. ದೋಹಾ 151 ಅಂತ ಇಲ್ಲಿ ಸೈಡಿಗೆ ಬರ್ತದ. ದೋಹಾಕ ಚೌಪಾಯಿಗೆ ಏನಂದ್ರೆ, ದೋಹಾ ಅಂದ್ರೆ ಎರಡೇ ಸಾಲು. ಒಂದು ಅರ್ಥ ಇರ್ತದೆ, 2 ಸಾಲಿನಾಗಿರ್ತದೆ. ಚೌಪಾಯಿ ಅಂತಂದ್ರೆ 4 ಸಾಲು ಸೇರಿದಾಗ ಒಂದು ಅರ್ಥ ಆಗ್ತದೆ. ದೋಹಾದೊಳಗ 2 ಸಾಲು ಅಂದ್ರೆ 2 ಸಾಲಿಗೆ ಒಂದು ಅರ್ಥ.
ಬ್ರಹ್ಮದ ಅಜ್ಞಾನದಿಂದ ಸಂಸಾರವು ಯಾವ ಕ್ರಮದಿಂದ ಉತ್ಪತ್ತಿ ಆಗಿರುತ್ತದೆ? ಇದು ಪ್ರಶ್ನೆ, ಶಿಷ್ಯನ ಪ್ರಶ್ನೆ. ಬ್ರಹ್ಮದ ಅಜ್ಞಾನದಿಂದ ಈ ಸಂಸಾರ ಜಗತ್ತ ಎದರಿಂದ ಹುಟ್ಟ್ಯದಪ್ಪ ಅಂದ್ರೆ ಬ್ರಹ್ಮದ ಅಜ್ಞಾನದಿಂದ ಹುಟ್ಟ್ಯದ. ಬ್ರಹ್ಮದ ಅಜ್ಞಾನದಿಂದ ಈಗ ನೋಡ್ರಿ, ಕಲ್ಯಾಣಪ್ಪವ್ರು ಅದರ. ಕಲ್ಯಾಣಪ್ಪವ್ರಿಗೆ ಏನಂತೀರಿ ನೀವು? ಎದುರು ಬಂದು ಕೂಡ್ಲೇನೆ ಕಲ್ಯಾಣಪ್ಪವ್ರು ಅಂತೀರಾ? ಇಲ್ಲ, ಕಲ್ಯಾಣಪ್ಪವ್ರು ಬಂದ್ರು ಅಂತೀರಿ. ಏನಾಯ್ತದು? ಕಲ್ಯಾಣಪ್ಪ ಅನ್ನೋದು ಏನದು? ನಾಮ ರೂಪ, ಹೌದಲ್ರಿ? ಕಲ್ಯಾಣಪ್ಪರು ನಾಮ ರೂಪ. ಕಲ್ಯಾಣಪ್ಪನ ನಾಮರೂಪದ ಜ್ಞಾನದ ಅಜ್ಞಾನದ? ಅಜ್ಞಾನದ್ದು. ವ್ಯಾವಹಾರಿಕ ಸತ್ತ, ಹೌದಲ್ರಿ? ನಿಜವಾಗಿ ಅಲ್ಲಿ ಏನದಾರ? ಕಲ್ಯಾಣಪ್ಪರು ಬ್ರಹ್ಮನೇ ಅದಾರ. ಆ ಬ್ರಹ್ಮದ ಅಜ್ಞಾನದಿಂದ ಏನಾಗ್ಯಾರ? ಕಲ್ಯಾಣಪ್ಪ ವ್ಯಷ್ಟಿಯಾಗಿ ಕುಂತಾರೆ. ಸಮಷ್ಟಿ ವ್ಯಷ್ಟಿಯಾಗ್ಯಾರ. ಪ್ರತಿಯೊಂದು ವಸ್ತುವನ್ನು ಹಿಂಗೆ ನೋಡ್ಬೇಕು. ಬ್ರಹ್ಮನೇ ಕಲ್ಯಾಣಪ್ಪ ಆಗಿ ತೋರ್ತಾ ಇದ್ದಾರೆ. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಕಲ್ಯಾಣಪ್ಪ. ಮತ್ತ ಕಲ್ಯಾಣಪ್ಪನ ಜೊತೆಗೆ ಒಳ್ಳೆಯದು ಕೆಟ್ಟದು ಅವ್ರ ಬಗ್ಗೆ ಕೆಲವೊಂದು ನಮ್ಮ ಅಭಿಪ್ರಾಯ ತಾಳಿವಲ್ಲ. ಒಬ್ಬ ಒಳ್ಳೆ ಮನುಷ್ಯ, ಕೆಟ್ಟ ಮನುಷ್ಯ ಅಂತೇಳಿ. ಅದು ಎಂತ ಸತ್ಯ? ಅದು ಪ್ರಾತಿಭಾಷಿಕ ಸತ್ಯ. ಅವ್ರ ಬಗ್ಗೆ ನಮ್ಮದೇ ಕೆಲವೊಂದು ಅಭಿಪ್ರಾಯ ಅದಾವ. ಆ ಅಭಿಪ್ರಾಯಗಳು ಏನದ? ಪ್ರಾತಿಭಾಷಿಕ ಸತ್ಯ. ಈ ಪ್ರಾತಿಭಾಷಿಕ ಸತ್ಯ ಅಲ್ಲದೆ ಮತ್ತೆ ಕಲ್ಯಾಣಪ್ಪವ್ರ ಬಗ್ಗೆ ನಮಗೆ ಕೆಲವೊಂದು ಇಲ್ಲದ್ದು ತಲೆಗಿಟ್ಕೊಂಡು ಕೂತೀವಿ. ಅವು ಎಂತ ಸತ್ಯ? ಅವು ಇಲ್ಲೇ ಇಲ್ಲವು. ಆದ್ರೂ ಅವ್ರ ಬಗ್ಗೆ ಒಂದಿಟ್ಟು ನಮ್ಮ ತಲೆಗೆ ಹೋಗಿಸ್ಕೊಂಡು ಕೂತೀವಿ. ಕ್ಷುದ್ರ ಸತ್ಯ. ಈ ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಇವೆಲ್ಲ ಮಿಥ್ಯನೇ ಅದಾವ. ಬ್ರಹ್ಮ ಅನ್ನೋದು ಒಂದೇ ಸತ್ಯ. ಪಾರಮಾರ್ಥಿಕ ಸತ್ಯ ಒಂದೇ ಸತ್ಯ. ಉಳಿದದ್ದೆಲ್ಲ ಒಟ್ಟು ಮಿಥ್ಯ. ನಮ್ಮಲ್ಲಿರುವ ಒಬ್ಬ ವ್ಯಕ್ತಿಯ ಬಗ್ಗೆ ಇರಬಹುದು, ಒಂದು ಜಗತ್ತಿನ ಬಗ್ಗೆ ಇರಬಹುದು, ಒಂದು ವಸ್ತುವಿನ ಬಗ್ಗೆ ಇರಬಹುದು. ನಮ್ಮಲ್ಲಿರುವ ಕ್ಷುದ್ರ ಸತ್ಯ, ಪ್ರಾತಿಭಾಷಿಕ ಸತ್ಯ, ವ್ಯಾವಹಾರಿಕ ಸತ್ಯ ಎಲ್ಲನೂ ಮಿಥ್ಯೆ. ಬ್ರಹ್ಮ ಅನ್ನೋದು ಒಂದೇ ಪರಮ ಸತ್ಯ. ಅದು ಬಿಟ್ಟರೆ ಮತ್ತೊಂದು ಏನಿಲ್ಲ. ಈಗೇನಾಗ್ಯದ? ಬ್ರಹ್ಮ ಅನ್ನೋದು ಮರ್ತದಕ್ಕ ಇಷ್ಟೊಂದು ಸತ್ಯಗಳಾಗಿ ನಮಗೆ ಕಾಣ್ಲಿಕ್ಕತ್ತ. ವ್ಯಾವಹಾರಿಕ ಸತ್ಯ ಆಗಿ, ಪ್ರಾತಿಭಾಷಿಕ ಸತ್ಯ ಆಗಿ, ಕ್ಷುದ್ರ ಸತ್ಯ ಆಗಿ ಇಷ್ಟೊಂದು ನಮಗೆ ಕಾಣ್ಲಕ್ಕತ್ತವಲ್ಲ. ಇದಕ್ಕೆ ಏನೊಂದು ಕ್ರಮ ಆದ ಇಲ್ಲ ಅಂತ ಕೇಳಕತ್ತಾನ. ಯಾವುದು ಕ್ರಮ ಇದು? ಬ್ರಹ್ಮವನ್ನ ಮರ್ತದಕ್ಕೆ ಕಲ್ಯಾಣಪ್ಪವ್ರು ಇಷ್ಟೆಲ್ಲ ಆಗಿ ಕಾಣ್ಲಿಕ್ಕತ್ತಾರ. ನಮಗೆ ನಾನಾ ರೀತಿಯಾಗಿ ಅವರ ದೇಶ, ಭಾಷೆ, ಊರು, ಲಿಂಗ, ಮತ್ತಿನ್ನೆಂಥದಲ್ಲ ಜಾತಿ, ವರ್ಣ, ವರ್ಗ ಎಷ್ಟೊಂದು ಭೇದ ಭಾವಗಳಾಗಿ ಕಾಣ್ಲಿಕ್ಕತ್ತಾರೆ ಕಲ್ಯಾಣಪ್ಪ ನಮಗೆ. ಯಾಕ? ಬ್ರಹ್ಮ ಅನ್ನೋದು ಒಂದು ಮರ್ತದ್ದಕ್ಕೆ. ಇದೆಲ್ಲ ಬ್ರಹ್ಮ ಅನ್ನೋದು ಕಲ್ಯಾಣಪ್ಪ ಒಂದು ಬ್ರಹ್ಮ ಅನ್ನೋದು ಮರ್ತದ್ದಕ್ಕೆ ಉಳಿದದ್ದೆಲ್ಲ ಕಾಣ್ಲಿಕ್ಕತ್ತಲ್ಲ. ಇದಕ್ಕೆ ಸಕಲ ಸಕಲ ಅಂತ ಇಷ್ಟೊಂದು ಸಕಲ ದರ್ಶನ ಆಗ್ಲಕ್ಕತ್ತದ. ನಾವು ಯಾಕಾಗ್ತದ? ಬ್ರಹ್ಮದ ಅಜ್ಞಾನದ ಕಾರಣ. ಈ ಸಕಲದ ದರ್ಶನ ಏನ ಆಗ್ಲಕ್ಕತ್ತದಲ್ಲ, ಇದ್ರೊಳಗೆ ಏನಾರ ಒಂದು ಕ್ರಮ ಆದೇನ್ರಿ ಅಂತ ಶಿಷ್ಯ ಕೇಳಕತ್ತಾನ. ಏನಾರ ಒಂದು ಕ್ರಮ ಆದೇನು? ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರ್ಲಕತ್ತದಂದ್ರ ಆ ಜಗತ್ತಿನ ತೋರುವಿಕೆಯಲ್ಲಿ ಏನಾರ ಕ್ರಮ ಆದೇನು? ಇಂಪಾರ್ಟೆಂಟ್ ಕ್ವಶನ್, ಹೌದಲ್ರಿ? ಅದು
ಬ್ರಹ್ಮದ ಅಜ್ಞಾನದಿಂದ ಜಗತ್ತು ತೋರ್ತದ ಅನ್ನೋನು ಅಷ್ಟಕ್ಕೆ ಬಿಡಲ್ಲ. ಒಂದು ಕ್ರಮ ಹೇಳ್ರಿ, ಯಾಕೆ ಇದು ತೋರ್ತದ, ಹೆಂಗ್ ತೋರ್ತದ, ಏನ್ ಪದ್ಧತಿ ಇದು, ಏನ್ ಕಲ್ತದ ಇದು, ಹೆಂಗಾಗಿದು ಎಲ್ಲ ಹೆಂಗ್ ಸಾಧ್ಯ ಅಂತ. ಅದಕ್ಕೆ ಬ್ರಹ್ಮದ ಅಜ್ಞಾನದಿಂದ ಸಂಸಾರವು ಯಾವ ಕ್ರಮದಿಂದ ಉತ್ಪತ್ತಿಯಾಗಿರುತ್ತದೆ. ಶಿಷ್ಯ ಹೇಳ್ತಾ ಇದ್ದಾನೆ 151ನೇ ದೋಹ. ಭಗವಾನ್ ಗುರುವಿಗೇನಂತನ ಶಿಷ್ಯ, ಗುರುವೇ ಪರಮಾತ್ಮ ಅಂತನೋ, ಸಾಕ್ಷಾತ್ ಪರಮಾತ್ಮನನ್ನೇ ಕಂಡಂಗೆ ಕಾಣ್ತಾನವ ಗುರುವನ್ನ. ಬ್ರಹ್ಮ ಅಜ್ಞಾನತೆ ಜೋ ಉಪಜೈ ಸಂಸಾರ. ಸಂಸಾರ ಅಂತಂದ್ರ ಈ ಶರೀರನೂ ಇರಬಹುದು, ಮತ್ತೆ ಬ್ರಹ್ಮಾಂಡನೂ ಇರಬಹುದು, ಮತ್ತೆ ಬ್ರಹ್ಮಾಂಡದೊಳಗಿನ ಒಂದಿಷ್ಟು ವಸ್ತುಗಳನ್ನ ತಗೊಂಡು ನೀವೇನ್ ಮನಿ ಕಟ್ಕೊಂಡಿರಲ್ಲ ಅದನ್ನೂ ಇರಬಹುದು. ಮನಿ ಒಳಗಿನ ವಸ್ತುಗಳು, ಮನಿ ಒಳಗಿನ ಜೀವಿಗಳು ಎಲ್ಲ ಕೂಡಿಸಿ ಒಂದು ಸಂಸಾರತೆ ಮಾಡಿರಲ್ಲ. ಯಾವುದು ಇದು ಉಸಿರು ಬಂದಾಯ್ತಂದ್ರೆ ಇದನ್ನ ಇಲ್ಲೇ ಬಿಟ್ಟು ಹೋಗ್ತೀವಲ್ಲ, ಅದೆಲ್ಲ ಸಂಸಾರ. ನಮ್ಮ ಜೊತೆಗೆ ಬರಲಾರ್ದ ಸಂಸಾರ. ಇಲ್ಲಿರುವಾಗ ಭೋಗಕ್ಕಷ್ಟೇ ಆಸರೆಯಾಗಿ ಅದು ಎಲ್ಲದ ಅಲ್ಲೇ ಕೂತು ಬಿಡ್ತದ, ಮತ್ತೆ ಮುಂದೆ ಬರಲ್ಲ ನಿಮ್ಮ ಜೊತೆಗೆ. ಅದೇ ಸಂಸಾರ. ಅದು ನಿಮ್ಮ ಮನಿ ಮಠ ಇರ್ಬೋದು, ನಿಮ್ಮ ಸಂಬಂಧಗಳಿರ್ಬೋದು, ನಿಮ್ಮ ಸಂಪತ್ತುಗಳಿರ್ಬೋದು, ನಿಮ್ಮ ಶರೀರ ಇರ್ಬೋದು, ನಿಮ್ಮ ಬ್ರಹ್ಮಾಂಡ ಅಂದ್ರೆ ಇಡೀ ಜಗತ್ತಿರ್ಬೋದು, ವಿಶ್ವ ಇರ್ಬೋದು, ಏನೇನೋ ಇರೋವೆಲ್ಲ ಈ ಸಂಸಾರ ಬ್ರಹ್ಮದ ಅಜ್ಞಾನತೆ. ಭಗವಾನ್ ಬ್ರಹ್ಮ ಅಜ್ಞಾನತೆ ಜೋ ಉಪಜೈ ಸಂಸಾರ ಸೋ ಕಿಹಿ ಕ್ರಮತೆ ಹೋತ ಹೈ ಕಹೋ ಮೋಹಿ ನಿರ್ಧಾರ. ಆ ಒಂದು ಸಂಸಾರ ಏನು ನಮಗ ಉತ್ಪತ್ತಿ ಆಗ್ಲಕತ್ತದಲ್ಲ, ಯಾವ ಕ್ರಮದಿಂದ ಇದು ಉತ್ಪತ್ತಿ ಆಗ್ಲಕತ್ತದ ನಿಶ್ಚಯವಾಗಿ ನನಗೆ ಚಂದ ತಿಳಿಸ್ರಿ. ಯಾಕದು ಉತ್ಪತ್ತಿ ಆಗ್ಲಕತ್ತದ, ಅದು ಉತ್ಪತ್ತಿ ಆಗೋದಕ್ಕೆ ಏನು ಕ್ರಮ ಅದ ನಿಶ್ಚಯವಾಗಿ ತಿಳಿಸ್ರಿ ಹೇ ಭಗವಂತ. ಷಡ್ಗುಣ ಐಶ್ವರ್ಯನೇ ಬ್ರಹ್ಮದ ಅಜ್ಞಾನದಿಂದ ಯಾವ ಸಂಸಾರ ಹುಟ್ಟಿದೆಯೋ ಅದು ಯಾವ ಕ್ರಮದಿಂದ ಹುಟ್ಟಿದೆ ಎಂಬುದರ ಬಗ್ಗೆ ನನಗೆ ನಿಶ್ಚಯವಾಗಿ ಹೇಳಿರಿ. ಈಗ 1ನೇ ಸಾಲು ಭಗವಾನ್ ಬ್ರಹ್ಮ ಅಜ್ಞಾನತೆ ಅಂದ್ರೆ 1ನೇ ಸಾಲು ಮತ್ತು 2ನೇ ಸಾಲಿನ ಅರ್ಥ ಜೋ ಉಪಜಯ ಸಂಸಾರ ಅಂದ್ರೆ ಹೇ ಭಗವಂತ ಬ್ರಹ್ಮದ ಅಜ್ಞಾನದಿಂದ ಯಾವ ಸಂಸಾರ ಹುಟ್ಟಿದೆಯೋ. 3ನೇ ಸಾಲಿನ ಅರ್ಥ ಸೋ ಕಿಹಿ ಕ್ರಮತೆ ಹೋತ ಹೈ ಅದು ಯಾವ ಕ್ರಮದಿಂದ ಹುಟ್ಟಿದೆ. 4ನೇ ಸಾಲಿನ ಅರ್ಥ ಕಹೋ ಮೋಹಿ ನಿರ್ಧಾರ ಎಂಬುದರ ಬಗ್ಗೆ ನನಗೆ ನಿಶ್ಚಯವಾಗಿ ಹೇಳಿರಿ. ಹ್ಯಾಂಗಪ್ಪ? ಹೆಂಗಿದು ಈ ಪ್ರಶ್ನೆದ ಗೂಢಾರ್ಥ ಏನದ ಅಂತಂದ್ರ, ಮೊದಲ ಒಂದರ ಉತ್ಪತ್ತಿ ಆಯ್ತು, ಮೊದಲ ಒಂದು ಉತ್ಪತ್ತಿಯಾಗಿ ಅನಂತರ ಇನ್ನೊಂದು ಉತ್ಪತ್ತಿ ಆಯಿತು. ಮೊದಲು ಒಂದು ಉತ್ಪತ್ತಿಯಾಗಿ ಅನಂತರ ಇನ್ನೊಂದು ಉತ್ಪತ್ತಿ ಆಯಿತು, ಅನಂತರ ಮತ್ತೊಂದು ಉತ್ಪತ್ತಿ ಆಯಿತು. ಹೀಗೆ ಕ್ರಮವಾಗಿ ಉತ್ಪತ್ತಿಯಾಗಿದೆಯೋ ಅಥವಾ ಎಲ್ಲವೂ ಒಂದೇ ಕಾಲದಲ್ಲಿ ಉತ್ಪತ್ತಿಯಾಗಿದೆಯೋ? ಹೆಂಗಂತಂದ್ರೆ ಸ್ವಪ್ನದಾಗ ಹೆಂಗಿರ್ತದ ಉತ್ಪತ್ತಿ? ಸ್ವಪ್ನದಾಗ ತಂದಿ ಮಗ ಮೊಮ್ಮಗ ಒಂದೇ ಸಲ ಉತ್ಪತ್ತಿ ಆತಾರಿಲ್ಲ ಅಲ್ಲಿ. ಅದೇ ನಿಮ್ಮದು ಜಾಗೃತದೊಳಗ ಒಬ್ಬ ತಂದಿ ಒಂದು ಮಗನ್ ನಡಿಬೇಕಾದ್ರೆ 25 ವರ್ಷ ಬೇಕು, ಮೊಮ್ಮಗ ಹುಟ್ಟಬೇಕಾದ್ರೆ 50 ವರ್ಷ ಆಗ್ಬೇಕು, 60 ವರ್ಷ ಆಗ್ಬೇಕು. ಸ್ವಪ್ನದಾಗ ಒಂದೇ ಸಲ ಉತ್ಪತ್ತಿ ಆಗ್ತದ. ಒಂದು ಆಕಳು ಮತ್ತು ಒಂದು ಕರು. ಆಕಳು 5 ವರ್ಷದ್ದೇ ಇದೆ, ಕರು 5 ತಿಂಗಳದ್ದು ಇದೆ. ಸ್ವಪ್ನದಲ್ಲಿ ಎರಡನ್ನ ಏಕಕಾಲಕ್ಕೆ ತೋರುತ್ತದೆ.
ಮೊದಲು ಆಕಳು ತೋರಿ ತದನಂತರ ಕರು ತೋರುತ್ತದೆ ಎನ್ನುವ ಹಂಗಿಲ್ಲ. ಎರಡು ಏಕಕಾಲಕ್ಕೆ ತೋರುತ್ತವೆ. ಮೊದಲು ತಂದೆ ತಾಯಿ ಹುಟ್ಟಿರಬೇಕು, ತದನಂತರ ಮಗು ಹುಟ್ಟಬೇಕು, ಇದು ನಿಯಮವಿದೆ. ಆದರೆ ಸ್ವಪ್ನದಲ್ಲಿ ತಂದೆ ತಾಯಿ ಮಗು ಏಕಕಾಲಕ್ಕೆ ತೋರುತ್ತಾರೆ. ಇಲ್ಲಿ ಕ್ರಮ ಅಂತ ಇಲ್ಲ, ಏಕಕಾಲಕ್ಕೆ ತೋರಿವೆ ಅಂತೇಳಿ ಇದರದೆಲ್ಲ ಡಿಸ್ಕಷನ್ಸ್ ಕ್ಯೂರಿಯಾಸಿಟಿಗಾಗಿ ಒಂದು ಕುತೂಹಲ ಉತ್ಪನ್ನ ಮಾಡುವುದಕ್ಕೆ ಒಂದಿಷ್ಟು ದೃಷ್ಟಾಂತಗಳು ಕೊಟ್ಟರ ಈ ಜಗತ್ತು ಹ್ಯಾಂಗ ಸೃಷ್ಟಿ ಆಯಿತು ಅನ್ನಂತ ಕ್ರಮ ಬಹಳ ಮುಖ್ಯವಾದ ಪಾಠ ಅದ. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಡಬೇಕು, ಇಂದು ನಿಮಿಷ ಏನಿದು, ಒಂದು ಆಕಳು ಮತ್ತು ಒಂದು ಕರು. ಇದು ಉತ್ತರ 239ಕ್ಕ 240ನೇದ್ದು ಉತ್ತರ. ಒಂದು ಆಕಳು ಮತ್ತು ಒಂದು ಕರು. ಆಕಳು 5 ವರ್ಷದ್ದು ಇದೆ, ಕರು 5 ತಿಂಗಳದ್ದು ಇದೆ. ಸ್ವಪ್ನದಲ್ಲಿ ಎರಡನ್ನು ಏಕಕಾಲಕ್ಕೆ ತೋರಿದೆ. ಮೊದಲು ಆಕಳು ತೋರಿ ತದನಂತರ ಕರು ತೋರಿದೆಯೇನೂ ಇಲ್ಲ, ಏಕಕಾಲಕ್ಕೆ ತೋರಿದೆ. ಎರಡೂ ಏಕಕಾಲಕ್ಕೆ ತೋರಿವೆ. ಮೊದಲು ತಂದೆ ಆಮೇಲೆ ತಾಯಿ ಹುಟ್ಟಿರಬೇಕು, ತದನಂತರ ಮಗು ಹುಟ್ಟಬೇಕು, ಇದು ನಿಯಮವಿದೆ. ಆದರೆ ಸ್ವಪ್ನದಲ್ಲಿ ತಂದೆನೂ ತಾಯಿನೂ ಮಗು ಏಕಕಾಲಕ್ಕೆ ಹುಟ್ಟಿರುತ್ತದೆ. ಇಲ್ಲಿ ಕ್ರಮ ಅಂತ ಇಲ್ಲ, ಏಕಕಾಲಕ್ಕೆ ತೋರಿವೆ. ಕ್ರಮ ಸೃಷ್ಟಿ. ಮೊದಲು ಆಕಾಶ, ಆಮೇಲೆ ವಾಯು, ಆಮೇಲೆ ಅಗ್ನಿ, ಆಮೇಲೆ ಜಲ, ಆಮೇಲೆ ಪೃಥ್ವಿ, ಆಮೇಲೆ ಪಂಚೀಕರಣ, ಆಮೇಲೆ ಸೃಷ್ಟಿ, ಆಮೇಲೆ ವ್ಯಷ್ಟಿ. ಹೀಗೆ ಇಲ್ಲ. ಇದು ಮಧ್ಯಮ ಅಧಿಕಾರಿಯ ಸೃಷ್ಟಿ. ಪಾರಮಾರ್ಥಿಕ ಜಗತ್ತು ಇಲ್ಲವೇ ಇಲ್ಲ. ವ್ಯಾವಹಾರಿಕವಾಗಿ ಮಧ್ಯಮ ಅಧಿಕಾರಿಗೆ ಇದೆ. ಪಾರಮಾರ್ಥಿಕವಾಗಿ ಅವ ಜಗತ್ತೇ ಇಲ್ಲಂತನ. ಈ ವ್ಯಾವಹಾರಿಕವಾಗಿ ಯಾವನ ಅಧಿಕಾರಿ ಅದನ್ನ ಮಧ್ಯಮ ಅಧಿಕಾರಿ, ಅವನಿಗೆ ಇವೆಲ್ಲ ಬೇಕಾಗ್ತಾವ. ಕ್ರಮವಾಗಿ ಸೃಷ್ಟಿಯಾಗಿದ್ರ ಬಗ್ಗೆ ಹೇಳೋದಕ್ಕ ಕೇಳೋದಕ್ಕ. ವ್ಯಾವಹಾರಿಕವಾಗಿ ಅದು ಇಲ್ಲವೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಚಿಂತನ ಡಿಟೇಲ್ ಆಗಿ ಮತ್ತೆ ಮುಂದಿನ ಸಮಯದಲ್ಲಿ ಮಾಡೋಣ ಅಂತೇಳಿ ಈಗಾಗಲೇ ಸಮಯ ಸಾಕಷ್ಟಾಗ್ಯದ. ಈ ಪಾಠ ಇಲ್ಲಿಗೆ ಮೊಟಕುಗೊಳಿಸೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ನಮಸ್ಕಾರ. ಒಳ್ಳೆಯದಾಗಲಿ.